ಎಷ್ಟು ಮಾಡೋದಂದ್ರೆ ಹೊಸ ಅನುಭವ ಇದೆ. ಯಾಕಂದ್ರೆ ನಮಗ್ ಮುಂದಿನ ಸರಿ ಬರ್ಸ್ಕೊಳಕ್ ಒಂದು ಅವಕಾಶ ಕೊಟ್ಟು ಸಮಸ್ಯೆಗಳನ್ನ ಬಹಳ ಸಮಸ್ಯೆ ಮಾಡ್ತು. ಕೊನೆಯವರೆಗೆ ಎಲ್ಲಿ ಓಟ್ಗಳಾಗಿಲ್ಲ ಅಲ್ಲೇ ಪ್ರಚಾರ ಮಾಡ್ರಿ. ಯಾವ ಓಟ್ಗಳಾಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಅವ್ರ ಎಲ್ಲಿ ಓಟ್ಗಳಾಗಿಲ್ಲ ಪ್ರಚಾರ ಮಾಡಿದ್ರಿ, ಹೆಣ್ಗಳು ಕೊಟ್ಟಿವಿ, ಎಲ್ಲಿ ಅಲ್ಲಿ ಹೋಗಿ ಅಲ್ಲಿ ಅವ್ರು. ಅವು ಕೂಡ ಹೊಸ ಅನುಭವ. ಯಾವುದೋ ಒಂದು ಟ್ರೈನಿಂಗ್ ಕ್ಯಾಂಪ್ ಇದ್ರು ಮಾಯಕ ಸರಿನೇ ಇಲ್ಲ ಅದು. ಅಲ್ಲಿವರೆಗೆ ನಮ್ಗೆ ಕಾಯ್ದು ಅವೆಲ್ಲ ನಮ್ಗೆ ಹೊಸ ಅನುಭವ. ಇವೆಲ್ಲ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ಕೆಲವರು 8 ಊರು ಹಾಕಿದ್ರು, ಊರು ಮುಗಿಸ್ಕೊಂಡ ವಾಪಸ್ ಪ್ರಚಾರ ಮುಗಿಸಿದ್ರು. ಅವೆಲ್ಲ ಆಗಿದೆ. ಆದ್ರೂ ಕೂಡ ಪಕ್ಷ ದೊಡ್ಡದಿದೆ. ಪಕ್ಷದ ಆಧಾರದ ಮೇಲೆ ನಮ್ಮ ಸೇವೆ ಆಧಾರದ ಮೇಲೆ ನೀವು ಮತ ನೀಡಿದ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಒಂದು ಭಾಗ್ಯವನ್ನು ಕಲ್ತಿದ್ರಿ. ಖಂಡಿತವಾಗಿ ಸೇವೆ ಮಾಡ್ತೀವಿ. ವಿಶೇಷವಾಗಿ ಫಸ್ಟ್ ಟೈಮು ಮೆಡಿಕಲ್ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ನೀರು ಪ್ರಯತ್ನ ಮಾಡಿದ್ವಿ. ಒಂದೇ ಸರಿ ಕೂಡ ಮತ್ತೆ ಬಿಟ್ಟಿದ್ವಿ. 10 ದಿನಗಳಿಗೆ 3 ಹಣದಿಂದ ಪ್ರಯತ್ನ ಮಾಡಿ ಮತ್ತೆ ಇನ್ನೊಂದು 2 ವರ್ಷದಲ್ಲಿ ಬರ್ಬೋದು. ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ವಿ. ನಾವು 2 TMC ನೀರು ಬಿಟ್ಟು ಅದು ಸುಮಾರು 20-30 ಕೂಡ ಹಳದಾಗ ಬರ್ಲಿಕ್ಕೆ 25% ಅಷ್ಟೇ ಬರ್ತೈತೆ. ಅದನ್ನೇ ನಾವು ನೇರವಾಗಿ ಪೈಪ್ ಹಾಕ್ಬೇಕಂತ ಪ್ಲಾನ್ ಮಾಡ್ತೀವಿ. ಇಲ್ಲಿಂದ CLBC 2 ಕಡೆ ಒಂದು ಹೆಂಚಲಿ ಹತ್ರ ಒಂದು ನಿಮ್ಮ ಮನೆ ಹತ್ರ ನೇರವಾಗಿ ಅಲ್ಲಿಂದನೇ ಎಲ್ಲೋ ನೀರು ವೇಸ್ಟ್ ಆಗಿದೆ. ಮಹಾರಾಷ್ಟ್ರದ ಮೇಲೆ ನಾವು ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಒಂದ್ಸರಿ ಬಿಡ್ತಾರ, ಒಂದ್ಸರಿ ಬಿಡುದಿಲ್ಲ. ಈಗೂ ಬಿಟ್ಟದ ಅದು ಓವರ್ಫ್ಲೋ ಆಗಿ ಬಿಟ್ಟಿದ್ದ. ಅದೇನು ಬಿಡ್ಬೇಕಂತ ಬಿಟ್ಟಿದ್ದಲ್ಲ. ಅದು ರಾಜಾಪುರವರೆಗೆ ಬಿಟ್ಟರು, ಅದು ಹೆಚ್ಚಿ ಬಿಟ್ಟರು, ಅದು ದಾಟಿ ಇಲ್ಲಿವರೆಗೆ ಬಂತ. ಒಂದು TMC ನಮಗೆ ಬಿಟ್ಟಿದ್ರೆ ಬಹಳ ಪರಿಹಾರ ಆಗ್ತದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಡ್ಯಾಮ್ನಿಂದ 2 TMC ಅಥವಾ 1 TMC 2 ಸಾರಿ ಬಿಟ್ಟರೆ ನಿಮ್ಮ ಸಮಸ್ಯೆ 100% ಪರಿಹಾರ ಆಗ್ತದೆ. ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಈ ಸಾರಿ ಜೂನ್ ನಲ್ಲಿ ಬೇಸಿಗೆಯಲ್ಲಿ ನೀರು ಬಿಟ್ಟಿವಿ. 2 ಸಾರಿ, ಒಂದು ಏಪ್ರಿಲ್ ಬಿಟ್ಟಿವಿ, ಒಂದು ಜೂನ್ 2ಕ್ಕೆ ಮೇ 2 ಕೂಡ ಕೊಟ್ಟ ಈ ರೈತರನ್ನ ಬದುಕುವಂತ ಪ್ರಯತ್ನವನ್ನ ಮಾಡಿದೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವ ರೀತಿ ಇದೆ ಇದೇ ರೀತಿ ಇರಲಿ. ಇನ್ನೊಂದು ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನು ಅವಕಾಶ ಕೊಟ್ಟಿದ್ರಿ. ಖಂಡಿತವಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ಇವೆಲ್ಲ ಕಾಂಗ್ರೆಸ್ಸಿಗೆ ಕಡಿಮೆ ಆಗಿದ್ದಂತ ಒಂದು ಕಡೆ ನೋವು ಇದ್ರು ಕೂಡ ಬಹಳ ಕಡಿಮೆ ಆಗಿಲ್ಲ ಕೂಡ ಇನ್ನೊಂದು ದೊಡ್ಡ ಆಶ್ಚರ್ಯನೇ. ಎಲ್ಲ ಸಮಸ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಅದರ ಹಿಡಿಯುವಂತ ಸ್ವಲ್ಪ ಕಡಿಮೆ 2000 ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗಿದೆ. ಒಂದು ಬಹಳ ಹೆಮ್ಮೆಯ ವಿಷಯ. ಮತ್ತೊಮ್ಮೆ ನಿಮ್ಗೆಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ಕೆ ಅಭಿನಂದಿಸಿ ನಮ್ಮ ಮಹೇಶ್ ಗೆದ್ರು. ಅವ್ರು ಬೇರೆ ಪಕ್ಷಕ್ಕೆ ಹೋದ್ರು. ಅವರು ಕೂಡ ಇನ್ನೂ ಹಂಗೆ ಕಂಟಿನ್ಯೂ ಆಯ್ತು. ಮತ್ತೆ ಏನೋ ಒಂದು ಆಶಾಕಿರಣ ಬಂತು. ನಾವೆಲ್ಲ ಬಹಳ ಹುಮ್ಮಸ್ಸಿನ ಗೆದ್ದಿವಿ ಅಂತ. ಅವರು ಕೂಡ ಅಷ್ಟು ಮೂಲ ಕಾಂಗ್ರೆಸ್ಗೆ ಸಮಾನಕ್ಕೆ 1 ವರ್ಷ ಏನು ಸಾಗಿಲ್ಲ ಅಂತ ನನ್ನ ಭಾವನೆ. ಈಗೆಲ್ಲೋ ನೇರವಾಗಿ ನಿಮ್ ಜೊತೆ ನಾವು ಬಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶನ ನೀವು ತಿಳಿಸ್ಬಿಟ್ಟು ನೇರವಾಗಿ ಬರ್ತೀವಿ, ನಿಮ್ ಕೆಲಸ ಕೇಳ್ತೀವಿ, ಮಾಡ್ತೀವಿ ಅಂತ ಅವಕಾಶವನ್ನ ನೀವು ಒದಗಿಸ್ಬಿಟ್ಟಿದ್ರೆ ಬಹಳ ಲೀಡ್ ಒಂದು 20,000, 30,000, 40,000 ಲೀಡ್ ಆಗ್ತಾವಂತ ನಾವು ಒಂದು ಅಂದಾಜು ಇತ್ತು. ನಮ್ಮ ಎಸ್ಟಿಮೇಟ್ ಅಂತ ಆಗ್ತಿತ್ತು. ನಾವೆಲ್ಲ ಕೂಡಿ ಮಾಡಿದ್ರೆ 40,000 ಎಸ್ಟಿಮೇಟ್ ನಂದು ಇತ್ತು. ಈಗ 40,000 ಲೀಡ್ ಆಗ್ತದಂತ. ಆದ್ರೆ ಆಗ್ಲಿಲ್ಲ. ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಾವ. ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರಿ. ಇಲ್ಲೇ ಬಾವಿ ಐತಿ, ಸಿಗಿದಿ ಬೇಡಪ್ಪ ಅಂತೆಲ್ಲ ದಾಟ್ ಹೋಗಿದ್ರು. ಅರೆ ಎಲ್ಲಾ ಕಡೆ ಗುಲಾಲ್ ಆಯ್ತು. ಇಲ್ಲಿ ಗುಲಾಲ್ ಇಲ್ಲಂತ ಪರಿಸ್ಥಿತಿ ಹಂಗಾಗಿದೆ. ಆ ಯಾಕೆ ಮಾಡ್ಲಿಕ್ಕೆ ಹೋದ್ರು, ಅವ್ರು ಏನ್ ಪ್ಲಾನ್ ಇತ್ತು, ಏನ್ ನಮ್ದು ಕೂಡ ಯಾಕಂದ್ರೆ ನಾನು 2 ವರ್ಷ ಕಡೆಗೆ ಇಲ್ಲೇ ಇದ್ದೆ. ಅವ್ರಿಗೆ ಸ್ಲೋ ಅಂದ್ರೆ ಸಿನಿಮಾದಾಗ ತೋರ್ಸಲ್ಲ. ಈಗ ಸ್ಲೋ ಸಿಗದ ಹೋಗ್ತಾರೆ. ಹಾಕಿ ರಿಲೆಕ್ಷನ್ ಮಾಡತ್ತಿಲ್ಲ ಅವ್ರು. ಸಾವಕಾಶ ಆ ಸಿನಿಮಾದಾಗ ಆಕ್ಷನ್ ತೋರ್ತಲ್ಲ ಸ್ಲೋ, ಅಲ್ಲಿ ಫೈಟಿಂಗ್ ತೋರ್ತಾರ. ಆಮೇಲೆ ಸ್ಲೋ ಆಗಿ ಆ ಕಟ್ಟಿಂಗ್ ಕೊಡ್ಬೇಕು. ಸರಿ ಯಾವ್ದೋ ಸೀರಿಯಲ್ ಬರ್ತಾರ ಸ್ಲೋ ಆಗಿ 10 ನಿಮಿಷ ತೋರ್ತಾರ.
ಹಂಗ ಎಲೆಕ್ಷನ್ ಮಾಡ್ತೀವಿ ನಾವು ನೋಡ್ತಾ ಇದ್ವಿ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಎಂಡೋರ್ ಮಾಡಿದ್ವಿ ನಾವು, ಎಲೆಕ್ಷನ್ ಮಾಡ್ತಾ ಅವ್ರನ್ನೆಲ್ಲ ನಂಬಿದ್ವಿ ನಾವ. ಸ್ಲೋ ಮಾಡಿದ್ರು ಅವರು. ಯಾವುದೇ ಒಂದ ತರಬೇತಿ ಕಾರ್ಯಕ್ರಮ ಭಾಗವಹಿಸ್ತಿಲ್ಲ, ಸರಿಯಾದ ರೀತಿಯಿಂದ ಪ್ರಚಾರ ಮಾಡೋದಿಲ್ಲ. ಇದೆಲ್ಲ ನಾವು ಕಣ್ಣಾರೆ ನೋಡಿದ್ವಿ. ಬಹಳ ನಮಗೆ ಮದ್ವೆ ನಮ್ಗೆ ಹಿಡಿಯೋರು ಇಲ್ಲ, ನೀವು ಮಾಡ್ಕೋರಿ, ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವ ಅದನ್ನ ಫುಲ್ ಪ್ರೀತ ಮಾಡ್ತಿದ್ವಿ. ಅದನ್ನ ಆಕಡೆ ರಾಜ್ಯಕ್ಕಾಗಿ ಅವ್ರು ಮಾಡಿದ್ರ. ಯಾಕೋ ನಮ್ಮ ಅಕ್ಕಡಿ ಕಡೆ ಅಡಿಗಾಳದಾರ್ರಿ, ಬಸ್ ಮುಖದಾರ ರಾಜು ಹೇಳಿದ ಈಗ ಆಗತೈತಿ ನಮ್ಮಲ್ಲಿ ಸ್ವಲ್ಪ ಅಳಿಗಾಡತೈತಿ, ಯಾಕೋ ನೀವು ನೋಡತ್ತೆ ನಾವೆಲ್ಲ ಬಂದಲ್ಲಿ ಏನಾರು ಅಲ್ಲೂ ಮೈನಸ್ ಆಗ್ತಿರ್ತ. ರಾಜು ಮೊದಲೇ ಹೇಳಿದ್ ನಾನು ಹಿಂಗ ಆಗತೈತಿ, ಸ್ವಲ್ಪ ಹುಷಾರ್ ಇರ್ಲಿ ನೋಡ್ರಿ ನಮ್ಮೆಲ್ಲ ಎಚ್ಚರಿಕೆ ಕೊಟ್ಟಿದ್ರಲ್ಲಿ. ಆದ್ರೆ ಈಗ ನಾವೇನೋ ವಿಶ್ವಾಸ ಕೊಟ್ಟಿದೀವಿ, ಆದ್ರೆ ಬಹಳ ಅಂದ್ರೆ ಬಹಳ ಅತಿ ದುಃಖಕರ ಮೋಸ ಇದು. ಅಂತ ಏನ ಮೋಸ ಆಗಲಿಲ್ಲ, ಬಹಳ ನಂಬಿದ್ದೀವಿ. ಇನ್ನೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರಕ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಮತ್ತೆ ತೋರ್ ಗ್ಯಾಪ್ ಭಾಳ ಐತೆ. ಅದಕ್ಕಾಗಿ ನಾವೇನೋ ಬಯಸಿದ್ರು ದೈವ ಅಂತ ಬೇರೆ ಬಯಸ್ತಿದಂತ, ಏನಾಗಿರೋ ಒಳ್ಳೇದಾಗಿದೆ ಅಂತ ಹಿರಿಯ ಶಾಸ್ತ್ರ ಏನಂತ ಒಳ್ಳೇದಕ್ಕಾಗಿದೆ ಅಂತ. ಒಂದ್ ಕಡೆ ಹೆಚ್ಚಿಗೆಗಳಾಗ್ಯಾವ, ಒಂದ್ ಕಡೆ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡುವಂತ, ಮೂಲ ಕಾಂಗ್ರೆಸ್ಸರಿಗೆ ರಕ್ಷಣೆ ಕೊಡುವಂತ ನಿಮ್ ಕೆಲಸಗಳನ್ನು ಮಾಡುವಂತ ಪ್ರಿಯಾಂಕ ನಾವು ಮಾಡ್ತೀವಿ. ವರ್ಷ ನೀವೆಲ್ಲ ಗಟ್ಟಿಯಾಗಿ ನಿಂತೆ ಹೋಗಿದ್ರೆ, ಬಹಳ ಡೌನ್ ಆಗಿದ್ರೆ ಬಹಳ ಅದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ MLA ತರ ಇಲ್ಲೂ 70,000 ಮೈನಸ್ ಆಗಿಬಿಟ್ಟಿದ್ರೆ ನಾವು ಗೆಲ್ಲೋದು ಕಷ್ಟ ಆಗ್ತದೆ. ನೀವೆಲ್ಲ ಯಾವ್ದನ್ನ ನೋಡದೆ, ಪಕ್ಷ ನೋಡಿದ್ರಿ, ಪ್ರಿಯಾಂಕ ಅಭ್ಯರ್ಥಿ ನೋಡಿದ್ರಿ, ನಮ್ಮಣ್ಣ ಕೆಲಸದ ಮುಖಾಂತರ ನೋಡಿ ಗೆಲ್ಸಿದ್ರಿ. ಅದಕ್ಕೆ ನಿಮ್ಗೆ ಗೊತ್ತಿನಿ, ಅವ್ರಿಗೆ ನಾವು ಅಷ್ಟೇ ಮೈನಸ್ ಆದ್ರೂ ಕೂಡ ಬಹಳ ಮೈನಸ್ ಆಗದಂಗೆ ನೋಡಿದ್ರೆ ಅದು ಬಹಳ ಮುಖ್ಯ. ಇನ್ನು ಕೆಳಗೆ ಹಂಗ ಹೋಗ್ತಿತ್ತಂದ್ರೆ ಏನ್ ಮಾಡೋದಿಲ್ಲ. ಆದ್ರೂ ಕೂಡ ರಥ ಮುಂದೆ ಜಗ್ತಾರ, ಹಿಂದೆ ಜಗ್ತಾರ. ಅವ್ರು ಮುಂದೆ ಎಲ್ಲ ಜಗ್ತಾರ, ಮುಂದೆ ಹಂಗ ಜಗ್ತಿರ್ತಾರ. ಹಿಂದಿನವ್ರು ನೀವೆಲ್ಲ ಜಗ್ಗಿಡೋದು ಸರಿ ದಾರಿ ತಂದು ನಿಲ್ಲಿಸಿರಲ್ಲ, ಕೂಟಿಗೆ ಅನಿಸಿಗೆ ನಿಲ್ಲಿಸಿರಲ್ಲ ರಥ. ಹೀಗಾಗಿ ನಿಮ್ ಜೊತೆ ನಾವು ಕೂಡ ಬಹಳ ಕಡಿಮೆ. ಕೋಟಾಳೆ ಅವರು, ಗಜಾನನ ಮುಸುಳಿ ಅವರ ಕೊನೆಗೆ ಬಂದು ಅದಕ್ಕೆಲ್ಲ ವಿಮಾನ ಪ್ರಾಜೆಕ್ಟ್ ವಿಮಾನ ಕೆಳಗೆ ಇಳಿತಾ ಇರ್ತಾರೆ. ನಾವು ಹೇಳಿದ್ವಿ ಕ್ಯಾಪ್ಟನ್ ಯಾಕೋ ಮರಿಯಾದ ಹೇಳಿದಾಗ ಅವಾಗ ಅವರು ಎಲ್ಲೋ ಮೊದಲು ಅವರು ಆ ಕಡೆ ಆಟಾಡ್ತಿದ್ರು. ಅವರು ಆರಾಮ್ ನಮ್ಮ ಪ್ಲೇನ್ ಹೊಂಟಾಗ ನೋಡ್ರಿ ಯಾಕೋ ಕೆಳಗೆ ಇಳಿದ ವಿಮಾನ ಇನ್ನೂ ರಗಡೆ ದೂರ ಐತಿ. ಅವಾಗೇನೋ ಇವರು ಇಮಿಡಿಯೇಟ್ ಅಂತ ಕೂತ ಸರಿಯಾಗಿ ರನ್ನಿಂಗ್ ಇಳಿಸಿದಾರೆ ವಿಮಾನ. ಇನ್ನು ಬಹಳ ಚೆನ್ನಾಗಲ್ಲ, ಸಿದ್ಧಾರ್ಥ ಅವರಿದ್ದಾರೆ, ಎಲ್ಲರೂ ಕೂಡಿ ಸರಿ ಮಾಡಿದ್ರಿ. ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶನ ಮುಂದಿನ ಸಾರಿ ಕೆಲಸ ಹೆಂಗ್ ಮಾಡ್ತಾರ ಅನ್ನೋದನ್ನ 5 ವರ್ಷ ನಿಮ್ಗೆಲ್ಲ ತೋರಿಸ್ಕೊಡ್ತೀವಿ. ಹೆಂಗಿರ್ಬೇಕು